ನಮ್ಮ ಅಹಂಕಾರ ಹೇಗಿರುತ್ತೆ ಅಂತಂದರೆ, ಮಕ್ಕಳಿಗೆ ಬಹಳ ಮುಖ್ಯವಾಗಿ ನಾನು ಹೇಳ್ಕೊಡ್ತಾ ಇರೋದು, ಮಕ್ಕಳು ಯಾರೇ ಇರಲಿ 5 ವರ್ಷ ಆದಮೇಲೆ ಎಲ್ಲರೂ ಕೂಡ ತಂದೆ ತಾಯಿಗಳಿಗೆ ನಮಸ್ಕಾರ ಹಾಕೋದನ್ನು ಮೊದಲು ಕಲಿಸಿ. ನಮಸ್ಕಾರ ಮಾಡು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಆನಂತರ ನಿನ್ನ ಕೆಲಸ ಮಾಡು ಅಂತ ಹೇಳಿ ಕಲಿಸ್ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣ ತಂದೆ ತಾಯಿಗೆ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳಿ, ಶಾಲೆಯಿಂದ ಬಂದ ತಕ್ಷಣ ಹಾಗಾಗಿ ಹೋಮ್ವರ್ಕ್ ಮಾಡು, ಟ್ಯೂಷನ್ಗೆ ಹೋಗು ಅನ್ನೋದು ಮಾಡಿಸಿ, ಬೇಡ ಅನ್ನಲ್ಲ. ಕೈ ಕಾಲು ತೊಳೆದು ಬಂದು ಅಮ್ಮನ ಪಾದ ಹಿಡಿದು ನಮಸ್ಕಾರ ಮಾಡಿ ಆಮೇಲೆ ಹೋಮ್ವರ್ಕ್ ಮಾಡಲಿ, ಚೆನ್ನಾಗಿ ವಿದ್ಯೆನೂ ಬರುತ್ತೆ. ಸಂಸ್ಕಾರವನ್ನು ಈ ರೀತಿ ಕೆಲಸಕ್ಕೆ ಶುರು ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸನೂ ಚೆನ್ನಾಗಿರುತ್ತೆ. ಊಟ ಮಾಡುವಂತಹ ಸಂದರ್ಭದಲ್ಲಿ ಬೆಳಗ್ಗೆ ಆಗಲಿಲ್ಲ, ಎಲ್ಲರೂ ಅರ್ಜೆಂಟು ಓಡಬೇಕು, ಆಯ್ತಾ ಹೊತ್ತಿಗೆ ಎದ್ದಿರ್ತೀರಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರಲ್ಲ. ಬಚ್ಚಲ ಮನೆಯಿಂದ ಸ್ನಾನ ಮಾಡಿಕೊಂಡು ಅರ್ಧಂಬರ್ಧ ಮೈ ಒರೆಸ್ಕೊಂಡು ಇನ್ನೊಂದು ಟವಲ್ ಹಿಡ್ಕೊಂಡು ತಲೆ ಒರೆಸ್ಕೊಂಡು ಆಚೆಗೆ ಓಡಿ ಬರ್ತಾ ಇರ್ತೀರಿ. ಇದು ಬಹಳ ತಪ್ಪಾಗತ್ತೆ. ಬಚ್ಚಲ ಮನೆ ಅಂತ, ಸ್ನಾನದ ಗೃಹ ಅಂತ ಮಾಡಿರೋದು ಯಾಕೆ ಅಂತಂದರೆ ಅಲ್ಲಿ ನಮ್ಮ ಜಡತ್ವ ಎಲ್ಲ ದೂರ ಆಗುತ್ತೆ ಅಂತ. ಆ ಒದ್ದೆ ಬಟ್ಟೆಯಲ್ಲಿ ನಾವು, ಒದ್ದೆ ಮೈಯಲ್ಲಿ ನಾವು ಆಚೆ ಬಂದರೆ ಅಲ್ಲಿ ಹೋದಂತಹ ಜಡತ್ವನ ಹೊತ್ಕೊಂಬರ್ತಾ ಇದ್ದೀವಿ ಅಂತ. ಬಚ್ಚಲ ಮನೆಯಲ್ಲಿ ನಾವು ಏನು ಟವಲ್ ತೊಗೊಂಡು ಹೋಗಿ ಒರೆಸ್ಕೊಳ್ತೀವೋ ಅಲ್ಲಿ ಸಂಪೂರ್ಣವಾಗಿ ಒರೆಸ್ಕೊಂಡು ಆನಂತರ ಒಂದು ಟವಲ್ನ ಹಿಂಡಿ ಬೇರೆ ಒಳ್ಳೆ ಬಟ್ಟೆಯನ್ನು ಉಟ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಹಿರಿಯರು. ಆದರೆ ಇವಾಗ ನಮ್ಗೆ ಅದು ಮಾಡೋಕ್ಕಾಗಲ್ಲ. ಒಂದು ಟವಲ್ ತೊಗೊಂಡು ಹೋಗಿರ್ತೀವಿ ಅಂದರೆ ಆ ಟವಲಲ್ಲಿ ಕ್ಲೀನಾಗಿ ಮೈ ಕೈಯೆಲ್ಲ ಒರೆಸ್ಕೊಂಡು, ತಲೆಯನ್ನು ಒರೆಸ್ಕೊಂಡು, ತಲೆಗೆ ಸ್ನಾನ ಮಾಡಿದರೆ ತಲೆಯನ್ನು ಒರೆಸ್ಕೊಂಡು ಆನಂತರ ಬರಬೇಕು. ಬಂದು ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ಇದನ್ನು ನಾವು ಮಾಡೋದೇ ಇಲ್ಲ. ಅದಾದಮೇಲೆ ಆತ್ರ ಏನು ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲ, ಹೋಗ್ತೀವಿ ಸೀದಾ ಪ್ಯಾಂಟು ಶರ್ಟ್ ಹಾಕ್ಕೊಳ್ತೀವಿ, ಹಣೆಗೆ ಕುಂಕುಮ ಇಡ್ತೀವೋ ಇಡಲ್ವೋ, ದೇವ್ರ ಜೊತೆ ದೇವರಿಗೆ ಪ್ರಾರ್ಥನೆ ಮಾಡ್ತೀವೋ ಮಾಡಲ್ವೋ ಏನೂ ಗೊತ್ತಿಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ. ಬಾಗಿಲಲ್ಲಿ ನಿಂತ್ಕೊಂಡು ಶೂಸ್ ಹಾಕ್ಕೊಂಡು ಹೋಗಿ ಬರ್ತೀನಿ ಅಂತ ಟಾಟಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ಅಲ್ಲ. ಮನೆಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರುವಂತಹ ಮಹಾಲಕ್ಷ್ಮಿ, ಆ ಹೆಂಡತಿಯೋ ತಾಯಿಯೋ ಅಕ್ಕನೋ ತಂಗಿಯೋ ಮಗಳೋ ಯಾರಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು, ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು, ಮಾರುತಿಯನ್ನು ಗರುಡ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಹೊರಟ್ರೆ ಆವಾಗ ಕ್ಷೇಮವಾಗಿ ಹೋಗಿ ಲಾಭವಾಗಿ ಮನೆಗೆ ಬರಬಹುದು. ಮಕ್ಕಳು ಕೂಡ ತಂದೆ ತಾಯಿಗಳಿಗೆ ಶೂಸ್ ಹಾಕ್ಕೊಂಡು ನಮಸ್ಕಾರ ಮಾಡೋದಲ್ಲ, ನಮಸ್ಕಾರ ಮಾಡಿ ಶೂಸ್ ಹಾಕ್ಕೊಳ್ಳೋಂಥ ಅಭ್ಯಾಸ ಮಾಡಿ. ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೋಗಿ ಮಕ್ಕಳು. ಆವಾಗ ಆಗುವಂತಹ ಲಾಭ ನೋಡಿ. ಮನೆಯಲ್ಲಿ ಒಂದು ಹೊತ್ತಾದರೂ ಅನ್ನಪೂರ್ಣೇಶ್ವರಿ ಸ್ವರೂಪ ಆಗಿರುವಂತಹ ಆ ತಾಯಿಯಿಂದ ಕೈಯಲ್ಲಿ ಬಡಿಸ್ಕೊಂಡು ನೆಲದ ಮೇಲೆ ಕೂತ್ಕೊಂಡು, ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕೈ ಕಾಲು ನೋವೇನು ಮಕ್ಕಳಿಗೆ ಬಂದಿರೋದಿಲ್ಲ. ದೊಡ್ಡವ್ರಿಗೆ ಕೈ ಕಾಲು ನೋವಿರುತ್ತೆ, ಅವ್ರಿಗೆ ಟೇಬಲ್ ಬೇಕಾಗಿರುತ್ತೆ. ಚಿಕ್ಕ ಮಕ್ಕಳು ಡೈನಿಂಗ್ ಟೇಬಲ್ ಇದ್ದರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ತೀರಾ, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮನೆಯೆಲ್ಲರೂ ಒಟ್ಟಿಗೆ ಸೇರಿ ಆ ತಾಯಿಯಿಂದ ಬಡಿಸ್ಕೊಂಡು ಊಟ ಮಾಡಿ. ಹಿಂದಿನ ಕಾಲದಲ್ಲಿ ಏನೂ ಇರ್ತಾ ಇರಲಿಲ್ಲ, ಯಾವ ಸುದ್ದಿವಾಹಿನಿಗಳು ಇರ್ತಾ ಇರಲಿಲ್ಲ, ಸಂತೋಷವಾಗಿರ್ತಾಯಿದ್ರು. ಈಗ ಟಿ ವಿ ಆನ್ ಮಾಡಿಬಿಡ್ತೀವಿ. ಅಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಬೇಡಿ. ಯಾರೋ ಸತ್ತು ಹೋಗಿರ್ತಾರೆ, ಅವ್ರದ್ದು ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇರ್ತಾರೆ. ನಾವೇನು ಮಾಡ್ತೀವಿ, ಅದನ್ನು ಹಾಕ್ಕೊಂಡು ನಾವು ಊಟ ಮಾಡೋಕ್ಕೆ ಶುರು ಮಾಡ್ತೀವಿ. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಪದ್ಧತಿಯಲ್ಲಿ ಯಾರಾದರೂ ಹೋಗಿದ್ದರೆ ಅದು ಶೋಕಾಚರಣೆ ಅಂತ. ಆ ಸಂದರ್ಭದಲ್ಲಿ ನಾವು ಊಟ ಮಾಡೋದು ಅಥವಾ ಇನ್ನೊಂದು ಕೇಕೆ ಹಾಕ್ಕೊಂಡು ನಗೋದು ಇವೆಲ್ಲ ಮಾಡಬಾರ್ದು. ಆವಾಗ ನಾವು ಅವರ ಆತ್ಮಕ್ಕೆ ಗೌರವವನ್ನು ಸಲ್ಲಿಸುವಂತಹ ಕಾರ್ಯ ಮಾಡಬೇಕು ಅಂತ ಹೇಳ್ತಾರೆ. ಟಿ ವಿನಲ್ಲಿ ಅದನ್ನು ನೋಡಿಕೊಂಡು ನಾವಿಲ್ಲಿ ಸ್ವೀಟ್ ತಿಂತಾಯಿದ್ರೆ ಆ ಆತ್ಮಕ್ಕೆ ಎಷ್ಟು ನೋವಾಗಬೇಕು ಯೋಚನೆ ಮಾಡಿ. ಈ ಥರ ಏನೋ ಬರ್ತಾ ಇರುತ್ತೆ, ಒಂದಲ್ಲ ಒಂದು ವಿಚಾರಗಳು ಬರ್ತಾ ಇರುತ್ತೆ, ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗಿರೋದು ಬರ್ತಾ ಇರುತ್ತೆ. ಅದನ್ನು ನೋಡ್ಕೊಂಡು ನಾವು ಯಾಕೆ ಊಟ ಮಾಡಬೇಕು? ಅದರ ಬದಲು ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾ ಊಟ ಮಾಡೋಣ. ಊಟ ಮಾಡೋ ವಿಧಾನ ಹೇಗೆ? ನಮ್ಮ ಮನೆಯಲ್ಲಿರುವಂತಹ ಈ ಕಷ್ಟ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್, ಏನೇನು ನಾವು ಮಾಡಿದ್ರೆ ಇಂತಹ ಕಷ್ಟಗಳು ದೂರ ಆಗುತ್ತೆ ಅನ್ನೋದನ್ನೆಲ್ಲ ತಿಳಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮವೇ ಈ ದತ್ತಧಾರೆ ಕಾರ್ಯಕ್ರಮ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.